ವಿಷಯ ಭಾಳ ಸಿಂಪಲ್ ಆಗಿದೆ ಬರ್ತಾ. ನನ್ನ ಪ್ರಕಾರ ದೂರ ಹೋಗೋದು ಸೊಲ್ಯೂಷನ್ ಅಲ್ಲ, ಒಟ್ಟಿಗೆ ಇರೋದು ಸೊಲ್ಯೂಷನ್. ನೀವು ಅಲ್ಲಿಗೆ ಬರಬೇಕು, ನನಗೋಸ್ಕರ ಅಲ್ಲ, ನಮಗೋಸ್ಕರ, ನಿಮಗೋಸ್ಕರ. ನೀವುಗಳಲ್ಲಿದ್ರೇ ಮನೆ ಕಂಪ್ಲೀಟ್ ಅಂತ ಅನ್ನಿಸ್ಕೊಳ್ಳೋದು, ಮನೆ ಅಂತ ಅನ್ನಿಸ್ಕೊಳ್ಳೋದು. ಸಾರಿ ಬಿಗ್ ಬ್ರೋ, ನಿಮ್ಮನ್ನೆಲ್ಲ ಬಿಟ್ಟು ನಮಗೂ ಇರೋದಕ್ಕೆ ಆಗೋದಿಲ್ಲ. ಏನೋ ಗಿಲ್ಟಿಂದ ನಾವು ಆ ಥರ ಮಾತಾಡಿದ್ವಿ. ನಾವು ನಿಮ್ಮ ಜೊತೆ ಬರ್ತೀವಿ, ನಾವು ನಿಮ್ಮ ಜೊತೆನೇ ಇರ್ತೀವಿ. ನೋಡು, ಇನ್ನು ಮುಂದೆ ನಾನು ನೀನು ಅಂತೆಲ್ಲ ಇರಬಾರ್ದು. ನಾವು ನಮ್ಮದು ಅಂತಿರಬೇಕು. ನಾವೆಲ್ಲ ಒಂದೇ, ಅದೇ ಭಾವನೆ ಇರಬೇಕು. ಇನ್ನು ಮುಂದೆ ನಿಮಗೂ ಅದೇ ಭಾವನೆ ಇರುತ್ತೆ ಅಂತ ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಬಿಗ್ ಬ್ರೋ. ಪ್ರಾಮಿಸ್ ಅಣ್ಣ. ಥ್ಯಾಂಕ್ ಯು. ಪಾರ್ಥ, ಯಾ ಇದು ನಿನಗೆ ಇದು ಅಪೇಕ್ಷೆಗೆ. ಮಹಿ, ಇದು ಜೀವಾಗೆ ಆ್ಯಂಡ್ ದಿಸ್ ಈಸ್ ಫಾರ್ ಯು. ಥ್ಯಾಂಕ್ಸ್ ಅಣ್ಣ. ಬಾ, ದೊಡ್ಡ ಭಾರ ಎಳಿತು. ಅದಕ್ಕೆ ನೀವೇನು ತೊಗೊಂಡ್ರಿ? ನಮಗೇನು ಅವಶ್ಯಕತೆ ಇದೆ, ಏನಿದ್ರು ನಡೆಯುತ್ತೆ. ಅದಕ್ಕೆ ನೀವು ಯಾವಾಗಲೂ ಹೀಗೆ ಎಲ್ರಿಗೂ ಕೊಡಿಸ್ತೀರಾ, ಆದರೆ ನೀವು ಮಾತ್ರ ಏನೂ ತೊಗೊಳ್ಳಲ್ಲ. ಯಾಕದಕ್ಕೆ? ನೀವು ಲೆಕ್ಕಕ್ಕೆ ತೊಗೊಳ್ಳಲ್ಲ, ನೀವು ಪ್ರಯಾರಿಟಿನೇ ಅಂದ್ಕೊಳ್ಳಲ್ಲ. ಯಾಕೆ? ಅಲ್ಲ, ನಾನು ಯಾಕೆ ಪ್ರಯಾರಿಟೈಸ್ ಮಾಡ್ಕೋಬೇಕು ಅಂತ. ಅದು ಅಲ್ಲದೆ ನಿಮ್ಮ ಅಣ್ಣ ನನಗೆ 5 ಸೀರೆ ಕೊಡಿಸಿದ್ರು, ಅದರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡ್ರೆ ನಡೆಯುತ್ತೆ. ನಿಜವಾಗ್ಲು ನೋಡಿ ಪಾರ್ಥ ಅವರೇ, ನನಗೆ ತಗೊಳ್ಳೋದಕ್ಕಿಂತ ನಿಮಗೆ ಕೊಡೋದ್ರಲ್ಲಿ ಒಂದು ಖುಷಿ ಇದೆಯಲ್ಲ, ನನಗೆ ಅದು ಇಂಪಾರ್ಟೆಂಟು. ಬಟ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ವರ್ಷ ಆದಮೇಲೂ ಅದಕ್ಕೆ ಅನ್ನೋ ಕಾಳಜಿ ಇನ್ನೂ ಹಾಗೇ ಇದೆ. ಥ್ಯಾಂಕ್ ಯು. ಅದಕ್ಕೆ ಅದು ಯಾವಾಗಲೂ ಇರುತ್ತೆ, ಡೋಂಟ್ ವರಿ. ಥ್ಯಾಂಕ್ ಯು ಗೆಟ್. ಅದಕ್ಕೆ ನೀವು ನಮ್ಮ ಎಲ್ಲರ ಮೈಂಡಲ್ಲೂ ತುಂಬಾ ಗ್ರೇಟ್. ನೀವು ಮನೇಲಿದ್ದರೆ ಮನೆ ಒಂಥರ ಹೋಮ್ಲಿ ಫೀಲ್ ಆಗುತ್ತೆ. ಆ ಮನೆಗೆ ಏನೋ ಒಂಥರ ಕಳೆ, ಜೀವ ಕಳೆ ಅಂತಾರಲ್ಲ ಹಾಗೆ. ಸಾಕು ನಾನು ಇಷ್ಟೊಂದು ಹೋಗ್ಲಿ ಅಟ್ಟಕ್ಕೆ ಏರಿಸ್ಬೇಡಿ. ಥ್ಯಾಂಕ್ ಯು. ಪಾರ್ಥ, ನಿನ್ನ ಹೊಗಳಿಕೆ ಕಾರ್ಯಕ್ರಮ ಮುಗಿದಿದ್ರೆ ನಾವು ನಾಳೆ ಪೂಜೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ನೀನೇ ಏನಾದರೂ ಜವಾಬ್ದಾರಿ ತಗೋತೀಯ ಅಥವಾ? ಬಿಗ್ರೋ, ಅದು ನನ್ನ ಮನೆ, ನಾನೆಲ್ಲ ನೋಡ್ಕೋತೀನಿ ಮ್ಯಾಮ್, ಡೋಂಟ್ ವರಿ. ನಾಳೆ ನಾವು ನಮ್ಮ ಮನೆಗೆ ಶಿಫ್ಟ್ ಆಗ್ತಿದೀವಿ, ಪೂಜೆ ಇದೆ, ನೀವೆಲ್ಲರೂ ಬರಬೇಕು. ಸರಿ ಭೂಮಿಕಾ, ಖಂಡಿತವಾಗ್ಲೂ ಬರ್ತೀವಿ. ಅವ್ರನ್ನ ಕಲ್ ಅಣ್ಣ, ಏನ್ ಗೌತಮ್, ನಾಳೆ ಮನೆಗೆ ಹೊರಟಿದ್ಯಂತೆ? ಹೌದು. ಎಲ್ಲ ತಯಾರಿ ನಡೀತಿದ್ಯಾ? ನಡೀತಾ ಇದೆ. ನಿನ್ನನ್ನು ಮರೆಯೋಕ್ಕೆ ಆಗೋದಿಲ್ಲಪ್ಪ. ಯಾಕೆಂದ್ರೆ ಈ ವಟಾರಕ್ಕೆ ನನ್ನನ್ನು ಶರ್ಲಾಕ್ ಹೋಮ್ ಅಂತ ಬಿರುದು ಕೊಟ್ಬಿಟ್ಟಿದ್ಯಲ್ಲ, ಇದನ್ನು ಮರೆಯೋಕ್ಕಾಗತ್ತಾ? ನಿನ್ನ ಜೊತೆಲಿ ಎಷ್ಟು ಚೆನ್ನಾಗಿ ಕಾಲ ಕಳಿತಿದ್ವಿ, ಅದನ್ನು ಮರೆಯೋಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾವು ಬಿಡೋದಿಲ್ಲಪ್ಪ. ನಾನು ಲಿಂಗಣ್ಣ ಜೊತೆಗೆ ವಾರಕ್ಕೊಂದ್ಸತಿ ಅದು ಬಂದು ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ತೀವಿ. ದಯವಿಟ್ಟು ಬನ್ನಿ. ಆದರೆ ಒಳ್ಳೆ ಊಟ ಹಾಕ್ಸ್ಬೇಕು. ನೀವು ಕೇಳಿದಾಗ್ಸ್ತೀವಿ, ತಲೆ ಕೆಡಿಸ್ಕೋಬೇಡಿ. ಏನಪ್ಪ ಗೌತಮ್, ಗೌಡ್ರೆ ಬನ್ನಿ. ನಾಳೆ ಮನೆ ಖಾಲಿ ಮಾಡ್ತೀರಂತೆ? ಹೌದು. ಮುಂಚೆನೇ ಹೇಳೋದಲ್ವಾ, ಅಡ್ವಾನ್ಸ್ ಅಡ್ಜಸ್ಟ್ ಮಾಡ್ಬಿಡ್ತಿದ್ದೆ. ಗೌಡ್ರೆ, ನಾನು ನಿಮ್ಮನ್ನ ದುಡ್ಡು ಕೇಳಿದ್ನಾ? ಬೇರೆ ಬಾಡಿಗೆಯವ್ರು ಬಂದಮೇಲೆ ನಿಧಾನವಾಗಿ ಕೊಡಿ, ನನಗೆ ಯಾವ ಅರ್ಜೆನ್ಸಿನೂ ಇಲ್ಲ, ನೀವು ಟೆನ್ಷನ್ ಮಾಡ್ಕೊಬೇಡಿ. ಅರ್ಥ ಆಯ್ತಾ? ಥ್ಯಾಂಕ್ಸ್ ಅಪ್ಪ, ನನ್ನ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡಿರೋದಕ್ಕೆ ತುಂಬ ಖುಷಿ ಆಯಿತು. ಗೌಡ್ರೆ, ನೀವೇನು ಹೊರಗಿನವ್ರಾ? ನಾವು ಇಷ್ಟು ದಿವಸ ಒಂದೇ ಮನೆಯವ್ರ ಥರ ಇದ್ವಿ ತಾನೆ. ಆದರೂ ನೀವು ಲೆಕ್ಕಾಚಾರದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಕಟ್ನಿಟ್ಟಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ. ಸರಿಯಪ್ಪ, ನಾನು ಆದಷ್ಟು ಬೇಗ ಕೊಟ್ಬಿಡ್ತೀನಿ. ನೀವೆಲ್ಲೇ ಇದ್ರೂ ಚೆನ್ನಾಗಿರಿ, ನಮ್ಮನ್ನಂತೂ ಮರಿಬೇಡಿ. ಹೇಗೆ ಮರೆಯೋಕ್ಕೆ ಸಾಧ್ಯ? ನೀವು ರಕ್ತ ಸಂಬಂಧಿಕ್ಕಿಂತ ಹೆಚ್ಚು, ನಾವೆಲ್ಲ ಒಂದೇ ಬಳಗ. ನೋಡಿ, ನಿಮಗೆ ಯಾವಾಗ ನಮ್ಮನ್ನು ನೋಡಬೇಕು, ನಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಸುತ್ತೋ ದಯವಿಟ್ಟು ಆ ಮನೆಗೆ ಬನ್ನಿ. ನಮ್ಮ ಮನೆ ಬಾಗಿಲು ನಿಮಗೋಸ್ಕರ ಯಾವಾಗಲೂ ತೆಗೆದಿರುತ್ತೆ, ಆಯಿತಾ? ನಮಗೂ ಅಷ್ಟೇ, ನಿಮ್ಮನ್ನು ನೋಡಬೇಕು ಅನ್ನಿಸ್ದಾಗ ಇಲ್ಲಿಗೆ ಬರ್ತೀವಿ. ಆಗಲಿ, ನಾಳೆ ಮನೇಲಿ ಪೂಜೆ ಇದೆ, ನಿಮ್ಮ ಮಗನ ದಯವಿಟ್ಟು ಕರ್ಕೊಂಬನ್ನಿ. ಹಾಗೆ ವಟಾರದವ್ರನ್ನೆಲ್ಲ ಕರ್ಕೊಂಬರೋ ಜವಾಬ್ದಾರಿ ನೀನು. ಖಂಡಿತ ಕರ್ಕೊಂಬತ್ತೀನಪ್ಪ ಎಲ್ಲರೂ. ಅಲ್ಲಪ್ಪ, ಪೂಜೆ ಅಂತ ಹೇಳ್ತಿದ್ಯಾ, ಪೂಜೆನ ಬಿಡೋಕ್ಕಾಗತ್ತಾ? ನಾನು ಲಿಂಗಣ್ಣ ಮುಂಚೆನೇ ಬಂದ್ಬಿಡ್ತೀವಿ. ಏನಾದರೂ ಕೆಲಸ ಇದ್ರಲ್ಲಪ್ಪ ಮಾಡ್ಕೊಡ್ತೀವಿ. ಏನು ಕೆಲಸ ಇಲ್ಲ, ಅಚ್ಚುಕಟ್ಟಾಗಿ ಊಟ ಮಾಡೋದೇ ದೊಡ್ಡ ಕೆಲಸ. ಊಟನ ಬಿಡೋಕ್ಕಾಗತ್ತಾ? ಖಂಡಿತ ಬರ್ತೀವಿ. ಏನು ಲಿಂಗಣ್ಣ? ದಯವಿಟ್ಟು ಬನ್ನಿ ಮರಿ. ಆಯ್ತು, ಆಗಲಿ ಆಗಲಿ. ಆಯ್ತಪ್ಪ. ಯಾರಿಗೆ ಹೇಳ್ಬೇಕಾಗಿತ್ತು? ಇಲ್ಲ, ಎಲ್ರಿಗೂ ಹೇಳಾಯ್ತು. ಎಲ್ರಿಗೂ ಹೇಳೆ.
ಮಲ್ಲಿ. ಓ ಮಾತಾಡಿ. ಹಲೋ, ಹಾಂ ಹೇಳು. ಎಲ್ಲಿ ಸರ್ ನಿಮ್ಮ ಕಾರೇ ಕಾಣಿಸ್ತಾ ಇಲ್ಲ? ಅದು ಕಾರು ಡ್ರೈವರ್ಗೆ ಏನೋ ಪರ್ಸ್ನಲ್ ಎಮರ್ಜೆನ್ಸಿ ಇತ್ತಂತೆ, ಅದಕ್ಕೆ ತೊಗೊಂಡೋಗು ಅಂತ ಕೊಟ್ಟು ಕಳಿಸಿದ್ವಿ. ಸರ್ ಎಂಥ ದೊಡ್ಡ ಮನಸ್ಸು ಸರ್ ನಿಮ್ಮದು. ನಿಮ್ಮ ಡ್ರೈವರ್ಗೆ ಕಾರೇ ಕೊಟ್ಬಿಟ್ಟಿದ್ದೀರಾ. ಏಯ್ ಅದರಲ್ಲೇನಿದೆ, ಅದೇನು ಫ್ಲೈಟಾ, ಆಫ್ಟರ್ ಆಲ್ ಕಾರ್. ಸೂಪರ್ ಬಿಡಿ ಸರ್ ನೀವು. ಸರ್ ಇದೇನು ಸರ್ ಇದು ಬರೀ ಕಾಲಲ್ಲಿ ಇದ್ದೀರಾ, ಶೂನೇ ಹಾಕಿಲ್ಲ? ಅದು ಡಾಕ್ಟ್ರು ಸಜೆಸ್ಟ್ ಮಾಡಿದ್ರು, ಬರಿಗಾಲ ನಡೀರಿ, ಬಾಡಿಲಿರೋ ನೆಗೆಟಿವಿಟಿ ಎಲ್ಲ ಹೋಗುತ್ತೆ, ಒಳ್ಳೇದಾಗುತ್ತೆ ಬಾಡಿಗೆ ಅಂತ. ಆಕ್ಯುಪೆಂಚರ್ ಹಾಂ ಒಳ್ಳೇದು ಒಳ್ಳೇದು ಸರ್. ಅದೆಲ್ಲ ಹಂಗಿರಲಿ. ಎಲ್ಲಿ ನಿಮ್ಮ ಬಾಸು ಇಂಟರ್ವ್ಯೂ ತೊಗೊಳಕ್ಕೆ ಬರ್ತಾನೋ ಬರಲ್ವಾ? ನಮ್ಮ ಬಾಸು ಹಾಂ ಬಂದರು ನೋಡಿ ಸರ್. ಬಂದೆ ಸರ್. ಒಂದೇ ಒಂದು ನಿಮಿಷ ಸರ್, ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮಾಡು 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 ಮಾಡು. ಬರ ಸರ್. ಸರಿ ಸ್ಟಾರ್ಟ್ ಮಾಡೋಣ. ಮೈಕ್ ಹಾಕ್ಬಿಡ್ತೀನಿ ನಿಮಗೆ. ಓಕೆನಾ? ಸ್ಟಾರ್ಟ್ ಮಾಡೋಣ ಸರ್. ಹೀರೋ ಏನು ಮಾತಾಡಬೇಕು? ಹಾಂ, ವಿಷಯ ಏನು? ಸಿಂಪಲ್ ಸರ್. ಈಗ ನಿಮ್ಮಂತಹ ಶ್ರೀಮಂತರ ದಿನಚರಿ ಹೇಗಿರುತ್ತೆ ಅಂತ. ಬೆಳಗ್ಗೆ ಹೇಗೆ ಶುರು ಮಾಡ್ತೀರಾ, ರಾತ್ರಿ ಹೇಗೆ ಎಂಡ್ ಮಾಡ್ತೀರಾ, ಈ ಮಧ್ಯ ಏನೇನೆಲ್ಲ ಇರುತ್ತೆ. ಅಕಸ್ಮಾತು ನಿಮ್ಮಂಥ ಶ್ರೀಮಂತರು ಎಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ರಪ್ಪ, ಆಗ ಹೆಂಗ್ ಲೈಫ್ ಲೀಡ್ ಮಾಡ್ತೀರಾ, ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ, ಇಷ್ಟೇ ಸರ್ ಮ್ಯಾಟ್ರು. ಅದೆಲ್ಲ ಸಿಂಪಲ್ ಕಣ. ನಿನ್ನಂಥವ್ರು ಒಂದು 4 ಜನ ಇಂಟರ್ವ್ಯೂ ತಗೋತಾರಲ್ಲ, ಹಂಗೆ ಜೀವನ ನಡೆದೋಗುತ್ತೆ, ತಲೆನೇ ಕೆಡಿಸ್ಕೊಳಂಗಿಲ್ಲ. ಸಿಂಪಲ್ ಅಂದರೆ ಸರ್ ಅರ್ಥ ಆಗ್ಲಿಲ್ಲಲ್ಲ? ಅಂದರೆ ಒಂದು ಗಾದೆ ಮಾತು ಕೇಳಿದ್ಯಾ, ಹುಟ್ಸಿದ ದೇವರು ಹುಲ್ ಮೈಸಲ್ಲ ಅಂತ. ಹಾಗೆ ಬಿರಿಯಾನಿ ಸಿಗದೆ ಹೋದ್ರು ಚಿತ್ರಾನ್ನಕ್ಕಂತೂ ಮೋಸ ಇಲ್ಲ. ಅಂದರೆ ಸರ್ 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 ಬೇರೆ ಏನೋ ವಿಷಯ ಇದೆ. ಬರೋ ಬೇಬಿ 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 ಯಾಕೆ ಬೇಬಿ ಅವಾಯ್ಡ್ ಮಾಡ್ತಾ ಇದ್ಯಾ ನನ್ನನ್ನ? ಬೇಬಿ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೆ, ಪ್ರೀತಿ ಇಟ್ಟಿದೆ. ಬೇಬಿ 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 ಪ್ಲೀಸ್ ಬೇಬಿ. ಬೇಬಿ ನನ್ನ ನಾಯಿ ತರ ಟ್ರೀಟ್ ಮಾಡ್ತಿದ್ಯಾ ಬೇಬಿ ನೀನು? ಬೇಬಿ ಇನ್ನೊಂದ್ಸಲ ಈ ತರ ನಡ್ಕೊಂಡ್ರೆ ಶೂಟ್ ಮಾಡಿ ಬಿಸಾಕ್ತೀನಿ, ಹುಷಾರ್. ಸರ್ 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 ಯಾರು ಸರ್ ಅವರು? ಯಾಕೆ ಸರ್ ಹಿಂಗೆ ಬಿದ್ರಿ? ಯಾರು ಸರ್ ಆ ಹುಡುಗಿ? ಆ ಹುಡುಗಿಯಿಂದ ಯಾಕೆ ಹಿಂಗೆ ಓಡೋದ್ರಿ ಸರ್? ಅವ್ರಿಗೂ ನಿಮಗೂ ಏನು ಸರ್ ಸಂಬಂಧ? ಎಗ್ರು ಹೋದ್ರೆ ನಂದು ಅವ್ರದ್ದು 1000 ಇರುತ್ತೆ, ನಿನಗೆ ಹಾಕೋದಲ್ಲ. ಇಂಟರ್ವ್ಯೂ ತಾನೇ ಮಾಡಕ್ ಬಂದಿದ್ದೀನೋ, ಇದೆಲ್ಲ ಏನಕ್ಕೆ ರೆಕಾರ್ಡ್ ಮಾಡ್ತಾ ಇದ್ಯಾ? ಇದೆಲ್ಲ ಏನಕ್ಕೆ ರೆಕಾರ್ಡ್ ಮಾಡ್ತಾ ಇದ್ಯಾ? ಡಿಲೀಟ್ ಮಾಡು, ಡಿಲೀಟ್ ಮಾಡು, ಡಿಲೀಟ್ ಮಾಡು. ನಿಂದನೋ ಬರ ಇಲ್ಲಿ ಸರ್ ಓದೇ ಬೀಳ್ತಿಂಗ ಬಾಯ್ ಹತ್ರ ಬಾಯ್ಲಿ. ಡಿಲೀಟ್ ಮಾಡು, ಒಳಗೂ ಡಿಲೀಟ್ ಮಾಡು. ಮಾಡಿದೆ ಸರ್ ನೋಡಿ ಮಾಡು. ಇನ್ನೊಂದ್ಸಲ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಗನ್ ತಗೊಂಬಂದು ಶೂಟ್ ಮಾಡ್ತಾ ಹಾಕ್ಬಿಡ್ತೀನಿ. ಹೋಗ್ತಾ ಇರಬೇಕು. ಮಕ್ಕಳ ಕಾಣಿಸ್ಕೊಡು ಇನ್ನೊಂದ್ಸಲ ನನ್ನ ಕಣ್ಣಿಗೆ. ಹಳ್ಳಕ್ ಬಿದ್ರೆ ಹಾಳ್ಗೊಂದು ಕಲ್ಲು ಅಂತಾರಲ್ಲ ಹಾಗೆ ಕಾಯ್ತಾ ಇರ್ತಾರೆ.